ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಕ್ಕಿ, ಏನಾಯ್ತು? ನೀನು ಯಾವತ್ತೂ ಹೀಗೆ ಸಪ್ಪಗಿರೋ ಹುಡುಗಿನೇ ಅಲ್ಲ. ಯಾರಾದರೂ ಏನಾದರೂ ಹೇಳಿದ್ರಾ? ಏನಾಯ್ತು ಅಂತ ಕೇಳ್ತಿದ್ದೀನಿ, ಸುಮ್ಮನಿದ್ರೆ ಏನರ್ಥ? ನಿಶ್ಚಿತಾರ್ಥ ಟೈಮ್ ಆಯ್ತು. ಲಕ್ಕಿ ಪ್ಲೀಸ್, ನೀನು ಹೇಳಲ್ಲ ಅಂತಂದ್ರೆ ನಾ ಹೊಡ್ತೀನಿ. ಅಣ್ಣ, ಅಮೃತ ಅವರು ಅಮೃತ? ಲಕ್ಕಿ, ಏನಾಯ್ತು ಅಮೃತ ಅವ್ರಿಗೆ? ಏನಾಯ್ತು ಹೇಳೋ? ಏನಣ್ಣ ನೀನು ಅವ್ರ ಹೆಸರು ಹೇಳ್ತಿದ್ದಾಗೆ ಇಷ್ಟೊಂದು ಚಡ್ಪಡಿಸ್ತಿದ್ಯಾ? ಆದ್ರೆ ಅಲ್ಲಿ ಅವ್ರಿಗೆ ಅವರು ಏನಾಯ್ತು ಹೇಳಕ್ಕೆ? ಅವ್ರಿಗೆ ಈ ಮದ್ವೆ ಇಷ್ಟ ಇಲ್ವಂತ ಹೇಳ. ಯಾರು ಹೇಳಿದ್ ನಿನಗೆ? ಯಾರೋ ನಿನ್ನ ಜೊತೆ ತಮಾಷೆ ಮಾಡಬೇಕು ಅಂತ ಹಾಗೆ ಹೇಳಿದ್ದಾರೆ. ನೀನು ತಲೆ ಕೆಡಿಸ್ಕೋಬೇಡ. ನಡಿ ನಡಿ ಹೋಗೋಣ. ಅಣ್ಣ, ಅವರು ತಾತನ ಹತ್ರ ಮಾತಾಡಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಈ ವಿಷಯನ ತಾತ ಯಾಕೆ ನನಗೆ ಹೇಳಿಲ್ಲ? ಅಯ್ಯೋ, ಈ ಮದುವೆ ಆಗುತ್ತೆ ಅಂತ ಮನೆಯವರೆಲ್ಲ ಖುಷಿಯಾಗಿದ್ದಾರೆ. ಊರವ್ರಿಗೆಲ್ಲ ಗೊತ್ತಾಗಿದೆ. ಅಮೃತ ಅವ್ರ ಕಡೆಯಿಂದಾನೇ ಈ ಮದುವೆ ಮುರಿತಿದೆ ಅಂತ ಗೊತ್ತಾದ್ರೆ ಜನ ನೂರೆಂಟು ಮಾತಾಡ್ತಾರೆ. ಅವ್ರ ಉದ್ದೇಶನ, ಅವ್ರ ಕ್ಯಾರೆಕ್ಟರ್ ಪ್ರಶ್ನೆ ಮಾಡ್ತಾರೆ. ಇಲ್ಲ ಲಕ್ಕಿ, ಹೀಗಾಗೋದು ಬೇಡ. ಇದರಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಅಣ್ಣ, ನೀವ್ ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಅಣ್ಣ. ಆದ್ರೆ ಇದಕ್ಕೆ ಏನ್ ಮಾಡೋದಣ್ಣ? ಲಕ್ಕಿ, ಮದುವೆಗೆ ಮುಂಚೆನೇ ಈ ವಿಷಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ನಡಿ, ನನ್ನ ತಾತನ ಹತ್ರ ಮಾತಾಡ್ತೇನೆ. ಅಣ್ಣ, ಅದಕ್ಕೆ ಅವ್ರಿನ್ಮೇಲೆ ಅದಕ್ಕೆ ಆಗಕ್ಕಾಗಲ್ಲ ಅಲ್ಲ ಅಣ್ಣ. ನಿಂತರ ಹುಡುಗನ ಗಂಡನಾಗಿ ಪಡೆಯೋಕೆ ಅವ್ರಿಗೆ ಅದೃಷ್ಟ ಇಲ್ಲ ಅನ್ಸುತ್ತೆ. ನಿನ್ನ ನೋಡಿದ್ರೆ ಹೆಮ್ಮೆ ಅನ್ಸ್ತಿದೆ ಅಣ್ಣ. ನಳಿನಿ, ನಾವು ಮನೆ ಹತ್ರ ಬಂದ್ಬಿಟ್ವಿ. ಇವರಿಬ್ರು ನೋಡಿದ್ರೆ ಫೋನೇ ತೆಗಿತಲ್ವಲ್ಲಮ್ಮ. ಅಲ್ಲ, ಇವರಿಬ್ರು ಎಲ್ಲಿ ಹೋಗಿರ್ಬೋದು? ಅಕ್ಕ, ಈ ಲಕ್ಷ್ಮಿ ಯಾವಾಗ್ಲೂ ಹೀಗೇನೆ. ಛೇ, ಏನ್ ಮಾಡೋದಕ್ಕ? ಗಂಡ ಇಲ್ದೆ ನಿಶ್ಚಿತಾರ್ಥಕ್ಕೆ ಬಂದಂಗಾಯ್ತು. ಬಾ ಕುಂದ. ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ. ಗಿರಿ, ವಿಮಲಾ, ನಿನ್ ಬೀಗ್ತಿಯಮ್ಮ ಬಂದ್ರು ನೋಡಿ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ಬನ್ನಿ. ಸರಿ, ಸಂಜೀವ ಎಲ್ಲಿ? ಇನ್ನೂ ಬರ್ಲಿಲ್ವಲ್ಲ? ಅಮ್ಮ ಬರ್ತಾ ಇದ್ದ. ಲಕ್ಕಿ, ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಬಾ, ವಾಪಸ್ ಹೋಗೋಣ. ಅಣ್ಣ, ಒಂದ್ಸತಿ ನಿನ್ ತಾತನ ಹತ್ರ ಮಾತಾಡು. ಬಾ, ಒಳಗೋಗೋಣ. ಏನಾಯ್ತಣ್ಣ?
ನೋಡಲಿ, ನೆನ್ನೆ ಅಷ್ಟೆಲ್ಲ ಬಡ್ಕೊಂಡಿದ್ದೀನಿ, ಒಂಚೂರು ಮಾನ ಮರ್ಯಾದೆ ಏನು ಇಲ್ಲದೆ ಹೇಗೆ ಬಂದು ನಿಂತಿದ್ದಾರೆ ಅಂತ. ನನಗೇನೋ ಅವಳೇ ಅವನ್ನ ಕರ್ಕೊಂಡ್ ಬಂದಿದ್ದಾಳೆ ಅನಿಸ್ತಾ ಇದೆ. ಇವಾಗ ಏನ್ ಮಾಡೋದು? ಇಡೀ ಖಾನ್ದಾನಿ ಇನ್ಸೆನ್ಸಿಟಿವ್ ಅನ್ಸುತ್ತೆ. ನನಗಿದನ್ನೆಲ್ಲ ನೋಡೋಕ್ಕಾಗಲ್ಲ, ನಾನು ಒಳಗಡೆ ಇರ್ತೀನಿ. ಪಾಪ ಸಂಜೀವ, ಬನ್ನಿ ಬನ್ನಿ. ಬನ್ನಿ. ಯಾಕೆ ಬೈಕಲ್ಲಿ ಬರಕ್ ಹೋದ್ರಿ? ಕಾರಲ್ಲೇ ಬರ್ಬೋದಿತ್ತಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ ಬರೋಣ ಅಂತ ಇರಬೇಕು ಅಲ್ವಾಳಿ ಅಂದ್ರೆ. ಬನ್ನಿ, ಒಳಗಡೆ ಬೇಡ, ಬನ್ನಿ. ಬನ್ನಿ. ಅಮೃತ ರೆಡಿ ಆಗ್ತಾ ಇದ್ದಾಳೆ. ಅವ್ರು ಬಂದ ತಕ್ಷಣ ಶಾಸ್ತ್ರ ಶುರು ಮಾಡೋಣ. ಯಜಮಾನ್ರಿ, ಏನಪ್ಪ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡು. ತುಂಬ ಮುಖ್ಯವಾಗಿರೋ ವಿಚಾರ, ಸಪ್ರೇಟಾಗಿ ಮಾತಾಡಬೇಕು. ಇರಿ, ರೆಡಿ ಮಾಡಿಸಿ. ಹೇಳಪ್ಪ. ಅನ್ಕೆ ಏನಮ್ಮ ಕಿಸು ಪಿಸು ಪಿಸು ನಡೆಸ್ತಿದ್ದಾರೆ? ಇನ್ನೇನಾದರೂ ಮಾವನ ಹತ್ರ ವರದಕ್ಷಿಣೆ ಏನಾದರೂ ಕೇಳ್ತಿದ್ದಾನೆ? ಮಾವ ಏನಾದರೂ ಇವನಿಗೆ ವರದಕ್ಷಿಣೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಆಮೇಲೆ ನೋಡು ಹೇಗೆ ರಗಡೆ ತೆಗಿತೀನಿ ಅಂತ. ಸ್ವಲ್ಪ ಜೋರಾಗಿ ಹೇಳಪ್ಪ. ನನಗೆ ಮದುವೆ ಬೇಡ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.